ಮುಂಚೆ ಒಂದು ಕಾಲ ಹೆಂಗಿತ್ತಂತಂದ್ರೆ ಈ ಒಂದು ಎಂಡ್ಲೆಸ್ ಪ್ಲೇ ಲಿಸ್ಟ್ಸ್ ಮತ್ತು ಸ್ಟ್ರೀಮಿಂಗ್ ಆ್ಯಪ್ಸ್ ಬರೋಕ್ಕಿಂತ ಮುಂಚೆ ನಿಮ್ಗೆ ಸಾಂಗ್ಸ್ ಕೇಳಬೇಕಿದ್ರೆ ಅಥವಾ ಎಂಟರ್ಟೈನ್ಮೆಂಟ್ ಬೇಕಾಗಿತ್ತಂತಂದ್ರೆ ನಿಮ್ಗೆ ಯಾವುದೇ ತರಹದ ಇಂಟರ್ನೆಟ್ ರೀಚಾರ್ಜ್ ಅಥವಾ ಸಬ್ಸ್ಕ್ರಿಪ್ಷನ್ ಪ್ಲಾನ್ಸ್ ಬಗ್ಗೆ ನಿಮ್ಗೆ ತಲೆ ಕೆಡಿಸ್ಕೋಬೇಕಾಗಿ ಬರ್ತಿರ್ಲಿಲ್ಲ. ಜಸ್ಟ್ ನಿಮ್ಮ ಕಡೆ ಒಂದು ಸಣ್ಣ ರೇಡಿಯೋ ಇದ್ರೆ ಸಾಕಿತ್ತು, ನಿಮ್ಗೆ ವಿದೌಟ್ ಇಂಟರ್ನೆಟ್ ಫುಲ್ ಆನ್ ಎಂಟರ್ಟೈನ್ಮೆಂಟ್ ಸಿಕ್ತಿತ್ತು. ಸೊ ಬರ್ರಿ ಇವತ್ತಿನ ಈ ಒಂದು ವಿಡಿಯೋ ಒಳಗಡೆ ಮತ್ತೆ ಅದೇ ಹಳೆ ಕಾಲಕ್ಕೆ ವಾಪಸ್ ಹೋಗೋಣಂತ. ಸೊ ಈ ಒಂದು ವಿಡಿಯೋ ಒಳಗಡೆ ಪ್ರೂನೂಸ್ ಕಡೆಯಲ್ಲಿಂದ ಬರೋವಂಥ ಒಂದು ಪಾಕೆಟ್ ರೇಡಿಯೋದು ಬರೀ ಅನ್ಬಾಕ್ಸಿಂಗ್ ಅಷ್ಟೇ ಅಲ್ಲ, ಇದರ ಒಂದು ಸೌಂಡ್ ಕೂಡ ನಾನು ನಿಮ್ಗೆ ಕೇಳಿಸ್ತೇನೆ. ಈ ಒಂದು ರೇಡಿಯೋ ಸೌಂಡ್ ಕ್ವಾಲಿಟಿ ಇಷ್ಟು ಚಂದ ಐತಿ ಅಂತಂದ್ರೆ ಡೆಫಿನೆಟ್ಲಿ ನಿಮಗೂ ಕೂಡ ಈ ಒಂದು ರೇಡಿಯೋ ತಗೋಬೇಕಂತೇಳಿ ಅನಿಸ್ತೈತಿ. ಬಾಕ್ಸ್ ಮೇಲ್ಗಡೆ ನೀವಿಲ್ಲಿ ನೋಡ್ಬೋದು ಬ್ರ್ಯಾಂಡ್ ಲೋಗೋ ಪ್ರೂನೂಸ್ ಜೊತೆಗೆ ಮಾಡೆಲ್ ನಂಬರ್ DE-333 ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಹಂಗೆ ಅಮೆಝಾನ್ ಒಳಗಡೆ ಈ ಒಂದು ಬ್ರ್ಯಾಂಡ್ ಇಡೀ ಜಗತ್ತು ಒಳಗಡೆ ಹೆಚ್ಚು ಮಾರಾಟ ಆಗುವಂಥ ಒಂದು ರೇಡಿಯೋ ಬ್ರ್ಯಾಂಡ್ ಅಂತಲೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂಡ್ ವಿಚ್ ಈಸ್ ಅಬ್ಸಲ್ಯೂಟ್ಲಿ ಟ್ರೂ. ಈ ಒಂದು ಹಾಟ್ ಕೇಕ್ಸ್ ಹಿಂಗ್ ಫಟಾಫಟ್ ಅಂತೇಳಿ ಸೇಲ್ ಆಗ್ತಾವಲ್ಲ, ಇವರ ಒಂದು ರೇಡಿಯೋಸ್ ಕೂಡ ಅಷ್ಟೇ ಫಾಸ್ಟ್ ಆಗಿ ಸೇಲ್ ಆಗೋದನ್ನ ನಾನು ಕೂಡ ನೋಡಿದೀನಿ. ಪ್ಯಾಕೇಜಿಂಗ್ ಬಹಳ ಸಿಂಪಲ್ ಐತಿ. ಬಾಕ್ಸ್ ಒಳಗಡೆ ನಿಮ್ಗೊಂದು ಪಾಕೆಟ್ ರೇಡಿಯೋ, ಒಂದು ಕ್ಯಾರಿ ಮಾಡಕ್ ಅಂತೇಳಿ ಒಂದು ಪೌಚ್, ಮತ್ತು ಅದ್ರ ಜೊತೆಗೆ ನಿಮ್ಗೆ ಇಲ್ಲೊಂದು ಯೂಸರ್ ಮ್ಯಾನ್ಯುವಲ್ ಕೂಡ ನಿಮ್ಗೆ ನೋಡಕ್ ಸಿಗ್ತೈತಿ. ಇನ್ನು ಫಿಸಿಕಲ್ ಓವರ್ವ್ಯೂ ಬಗ್ಗೆ ಮಾತಾಡಬೇಕಂತಂದ್ರೆ ಫಸ್ಟ್ ಥಿಂಗ್, ಈ ಒಂದು ರೇಡಿಯೋ ಎಷ್ಟು ಸಣ್ಣದೈತಿ ಅಂತಂದ್ರೆ ಲಿಟ್ರಲಿ ಈ ಒಂದು ರೇಡಿಯೋ ನಿಮ್ಮ ಕೈ ಒಳಗಡೆ ಐತೋ ಇಲ್ಲೋ ಅಂತ ಗೊತ್ತಾಗಂಗಿಲ್ಲ. ಮತ್ತು ಬಹಳ ಲೈಟ್ ವೇಟ್ ಕೂಡ ಐತಿ. ನೀವೇನಾದರೂ ಮಾರ್ನಿಂಗ್ ವಾಕ್ ಅಥವಾ ಈವ್ನಿಂಗ್ ವಾಕ್ ಹೋಗಬೇಕಾದ್ರೆ ಈ ರೇಡಿಯೋನ ನೀವು ಆರಾಮಾಗಿ ನಿಮ್ಮ ಒಂದು ಪಾಕೆಟ್ ಒಳಗಡೆ ಕ್ಯಾರಿ ಕೂಡ ಮಾಡಬಹುದು. ಇನ್ನು ಫ್ರಂಟ್ ಸೈಡ್ ಒಳಗಡೆ ನಿಮ್ಗೆ ಪ್ರೂನೂಸ್ ಲೋಗೋ ನೋಡಕ್ ಸಿಗ್ತೈತಿ. ಈ ಒಂದು ರೇಡಿಯೋ FM ಮತ್ತು ಮೀಡಿಯಂ ವೇವ್ ಅಂದ್ರೆ AM ಕೂಡ ಇದು ಸಪೋರ್ಟ್ ಮಾಡ್ತೈತಿ. ಹಂಗೆ ಕೆಳಗಡೆ ಬಂದ್ರೆ ಟ್ಯೂನಿಂಗ್ ಇಂಡಿಕೇಟರ್ ಕೂಡ ನೀವಿಲ್ಲೇ ನೋಡಬಹುದು. ಯಾವಾಗ ನೀವು ಒಂದು ರೇಡಿಯೋ ಸ್ಟೇಷನ್ಗೆ ಲಾಕ್ ಆಗ್ತಿರಲ್ಲ ಅವಾಗ ಈ ಒಂದು ಇಂಡಿಕೇಟರ್ ಗ್ರೀನ್ ಆಗ್ತೈತಿ. ಹಂಗ ಕೆಳಗಡೆ ಬಂದ್ರೆ ಸ್ಪೀಕರ್ ಗ್ರಿಲ್ ಕೂಡ ನೀವಿಲ್ಲೇ ನೋಡಬಹುದು. ಇದರ ಒಂದು ಸೌಂಡ್ ಕ್ವಾಲಿಟಿ ಬಹಳ ಕ್ರಿಸ್ಪ್ ಐತಿ. ಮುಂದೆ ಈ ರೇಡಿಯೋದ ಸೌಂಡ್ ಕ್ವಾಲಿಟಿ ಕೂಡ ಚೆಕ್ ಮಾಡಿ ನೋಡೋಣಂತ. ಲೆಫ್ಟ್ ಸೈಡ್ ಒಳಗಡೆ FM, AM ಮತ್ತು ಆಫ್ ಈ ಒಂದು ಮಲ್ಟಿ ಫಂಕ್ಷನ್ ಸ್ವಿಚ್ ಕೊಟ್ಟಿದ್ದಾರೆ. ಹಂಗ ರೈಟ್ ಸೈಡ್ ಕಡೆ ಬಂದ್ರೆ ಟ್ಯೂನಿಂಗ್ ಡೈಲ್ ಕೂಡ ನೀವಿಲ್ಲೇ ನೋಡಬಹುದು. FM ಸಲುವಾಗಿ ರೇಡಿಯೋ ಮೇಲ್ಗಡೆ ಒಂದು ಟೆಲಿಸ್ಕೋಪಿಕ್ ಆಂಟೆನಾ, AM ಸಲುವಾಗಿ ಬಿಲ್ಟ್ ಇನ್ ಫೆರೈಟ್ ಆಂಟೆನಾ ಕೂಡ ನಿಮ್ಗೆ ರೇಡಿಯೋ ಒಳಗಡೆ ಕೊಟ್ಟಿದ್ದಾರೆ. ಸೈಡ್ ಒಳಗಡೆ ನಿಮ್ಗೊಂದು ಹೆಡ್ಫೋನ್ ಜಾಕ್ ಮತ್ತು ವಾಲ್ಯೂಮ್ ಜಾಸ್ತಿ ಅಥವಾ ವಾಲ್ಯೂಮ್ ಕಡಿಮೆ ಮಾಡಾಕ ಒಂದು ವಾಲ್ಯೂಮ್ ಡೈಲ್ ಕೂಡ ನೀವಿಲ್ಲೇ ನೋಡಬಹುದು. ರೇಡಿಯೋ ಬ್ಯಾಕ್ ಸೈಡ್ ಕಡೆ ಬಂದ್ರೆ ಇಲ್ಲಿ ನಿಮ್ಗೆ ಬ್ಯಾಟ್ರಿ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಈ ಒಂದು ರೇಡಿಯೋ 2 AAA ಬ್ಯಾಟ್ರೀಸ್ ಮೇಲ್ಗಡೆ ಓಡ್ತೈತಿ. ಅಂಡ್ ಇವನ್ ನೀವು ಈ ಒಂದು ರಿಚಾರ್ಜೆಬಲ್ ಬ್ಯಾಟ್ರೀಸ್ ಕೂಡ ಈ ಒಂದು ರೇಡಿಯೋ ಒಳಗಡೆ ಯೂಸ್ ಮಾಡಬಹುದು. ನೀವಿಲ್ಲೇ ನೋಡಬಹುದು, ನಾ ಈ ಒಂದು ರೇಡಿಯೋ ಒಳಗಡೆ ರಿಚಾರ್ಜೆಬಲ್ ಪ್ಯಾನಾಸೋನಿಕ್ ಬ್ಯಾಟ್ರೀಸ್ ನಾನು ಯೂಸ್ ಮಾಡಾಕತ್ತೇನೆ. ಈ ಒಂದು ರಿಚಾರ್ಜೆಬಲ್ ಬ್ಯಾಟ್ರೀಸ್ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೀನಿ. ನೀವು ಹೋಗಿ ಇದು ಎಕ್ಸಾಕ್ಟ್ ಸೇಮ್ ರಿಚಾರ್ಜೆಬಲ್ ಪ್ಯಾನಾಸೋನಿಕ್ ಬ್ಯಾಟ್ರೀಸ್ನ ಅಮೆಝಾನ್ ಒಳಗಡೆ ಅಂತ ನೀವು ಪರ್ಚೇಸ್ ಕೂಡ ಮಾಡಬಹುದು. ಇನ್ನು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಒಂದು ರೇಡಿಯೋ ಡ್ಯೂಲ್ ಬ್ಯಾಂಡ್ ಸಪೋರ್ಟ್ ಮಾಡ್ತೈತಿ. ಅಂದ್ರೆ FM ಮತ್ತು AM. FM ರೇಂಜ್ 87 MHz to 108 MHz ತನಕ ಸಪೋರ್ಟ್ ಮಾಡಿದ್ರೆ ಮೀಡಿಯಂ ವೇವ್ ಒಳಗಡೆ ನಿಮ್ಗೆ 530 KHz ಅಂತ ನಿಮ್ಗೆ 1600 KHz ತನಕ ಈ ಒಂದು ರೇಂಜನ್ನು ಇದು ಸಪೋರ್ಟ್ ಮಾಡ್ತೈತಿ. ಆ್ಯಂಡ್ ಅಫ್ಕೋರ್ಸ್ ಈ ಒಂದು ರೇಡಿಯೋ ಒಳಗಡೆ ಡಿಜಿಟಲ್ ಸಿಗ್ನಲ್ ಪ್ರಾಸೆಸರ್ ಯೂಸ್ ಮಾಡಿದ್ದಾರೆ. ಅಂದ್ರೆ ಇದೊಂದು DSP ಬೇಸ್ಡ್ ರೇಡಿಯೋ. ಇದ್ರೊಳಗಡೆ ಅಮೆರಿಕನ್ ಮ್ಯಾನುಫ್ಯಾಕ್ಚರರ್ ಸಿಲಿಕಾನ್ ಲ್ಯಾಬ್ಸ್ ಕಡೆ ಅಂತ ಬರುವಂಥ SI4836 ಡಿಜಿಟಲ್ ಸಿಗ್ನಲ್ ಪ್ರಾಸೆಸರ್ ಚಿಪ್ ಯೂಸ್ ಮಾಡಿದ್ದಾರೆ. ಆಸ್ ಅ ರಿಸಲ್ಟ್ ನಿಮ್ಗೆ ಕ್ಲಿಯರ್ ರಿಸೆಪ್ಷನ್, ಬೆಟರ್ ಟ್ಯೂನಿಂಗ್ ಮತ್ತು ಸರ್ಪ್ರೈಸಿಂಗ್ಲಿ ಕ್ಲಿಯರ್ ಸೌಂಡ್ ಕೂಡ ನಿಮ್ಗೆ ಇದ್ರೊಳಗಡೆ ಕೇಳಾಕ್ ಸಿಗ್ತೈತಿ. ಬರ್ರಿ ಈ ಒಂದು ರೇಡಿಯೋದ ಸೌಂಡ್ ಕ್ವಾಲಿಟಿ ಕೂಡ ಟೆಸ್ಟ್ ಮಾಡಿ ನೋಡೋಣಂತ. ಹಂಗ ನಿಮ್ಮ ಒಂದು ಇಯರ್ಫೋನ್ಸ್, ಹೆಡ್ಫೋನ್ಸ್ ಕೂಡ ಹಾಕೊಂಡು ಬರ್ರಿ. ಆ್ಯಂಡ್ ಅಫ್ಕೋರ್ಸ್ ಕಾಪಿ ರೈಟ್ ಇಶ್ಯೂಸ್ ಸಲುವಾಗಿ ನನ್ನ ಒಂದು ಫೇವ್ರೇಟ್ ಧಾರವಾಡ ಆಕಾಶವಾಣಿ ಬಿಟ್ಟರೆ ಬೇರೆ ಯಾವುದು FM ಸ್ಟೇಷನ್ಸ್ಗಳನ್ನ ನಾನು ಪ್ಲೇ ಮಾಡೋದಿಲ್ಲ. ಸೊ ಬರ್ರಿ FM ಕಂಪನಾಂಕ 103 MHz ಧಾರವಾಡ ಆಕಾಶವಾಣಿ ಒಳಗಡೆ ಏನು ಪ್ರೋಗ್ರಾಮ್ ಬರಾದೈತಿ ಅಂತ ಕೇಳ್ಕೊಂಡು ಬರೋಣ. ಚಿತ್ರವನ್ನು ನಿನ್ನೆ ಬೆಳಗಾವಿಯ ಐನಾಕ್ಸ್ನ ಚಂದನ ಚಿತ್ರಮಂದಿರದಲ್ಲಿ ಸಂಜೆ ಪ್ರದರ್ಶಿಸಲಾಯಿತು. ಕಿರುಚಿತ್ರದ ಪ್ರದರ್ಶನದ ಮೊದಲ ದಿನವೇ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಪ್ರದೇಶ ಸಮಾಚಾರದೊಂದಿಗೆ ತಮ್ಮ ಅನುಭವ ಹಂಚಿಕೊಂಡ ಕೃಷಿ ಮಾಡ್ಕೊಂಡ್ ಬಂದೆ. ಮತ್ತು ಆ ಕಡೆ ಈ ಕಡೆ ಸ್ವಲ್ಪ ನೋಡಿದಾಗ ಪಕ್ಕದಲ್ಲಿ ನೋಡ್ತಾ ಇದ್ವಿ, ಇಲ್ಲಿ ಯಾರೋ ತೋಟ ಅಡಿಕೆ ಹಾಕಿದ್ದಾರೆ, ನಾನೇ ಅಡಿಕೆ ಹಾಕ್ಬಾರ್ದು. ಇನ್ಯಾರ್ದು ನೋಡಿದ್ರೆ ತೆಂಗು ಹಾಕಿದ್ರು, ನಾನೇ ತೆಂಗು ಹಾಕಬಾರ್ದು. ಇನ್ಯಾರೋ ಇಲ್ಲಿ ಮಾವಿನ ಗಿಡ ಹಾಕಿದ್ರೆ ನಾನೇ ಮಾವು ಹಾಕ್ಬಾರ್ದು. ಇಲ್ಲಿ ಯಾರೋ 2 ಹಸು ಸಾಕಿದ್ರೆ ನಾನೇ ಸಾಕಬಾರ್ದು. ಮತ್ತೆಲ್ಲ ನೋಡಿದ್ರೆ ಇವ್ರು ಕೋಳಿ. Good evening. This is Akashvani. I'm Saira Mujtaba with the news at 9. The headlines.
India and China agreed to resume direct air services by the end of this month. Nation pays homage to father of the nation Mahatma Gandhi and former Prime Minister Lal Bahadur Shastri on their birth anniversary. Festival of Dussehra and Vijayadashmi celebrated across the country with religious fervor and gaiety. ನೋಡಿದ್ರಲ್ಲ, ರೇಡಿಯೋ ಸಣ್ಣದಿದ್ರು ನಿಮ್ಗೆ ಒಂದು ಪವರ್ಫುಲ್ ಪರ್ಫಾರ್ಮೆನ್ಸ್ ಇದ್ರ ಕಡೆ ಅಂತ ನೋಡಾಕ್ ಸಿಗ್ತೈತಿ. ಎಸ್ಪೆಷಲಿ ಸೌಂಡ್ ಎಷ್ಟು ಕ್ರಿಸ್ಪ್ ಐತಿ ಆ್ಯಂಡ್ ಸಿಗ್ನಲ್ ರಿಸೆಪ್ಷನ್ ಕೂಡ ಎಷ್ಟು ಚಲೋ ಐತಿ ಅಂಥೇಳಿ ನಿಮ್ಗೆ ಗೊತ್ತಾಗಿರ್ಬೇಕು ಅನ್ಕೋತೀನಿ. ಇನ್ನು ಈ ಒಂದು ರೇಡಿಯೋದ ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕಂತಂದ್ರೆ ಅಮೆಝಾನ್ ಒಳಗಡೆ ನಾ ಇದನ್ನು $1,300 ಕೊಟ್ಟು ಇದನ್ನು ನಾನು ಪರ್ಚೇಸ್ ಮಾಡಿದ್ದೆ. ಈಗ ಆಲ್ರೆಡಿ ಫೆಸ್ಟಿವಲ್ ಸೀಸನ್ ಬೇರೆ ನಡೆದೈತಿ. ಈ ಒಂದು ರೇಡಿಯೋದ ಪ್ರೈಸ್ ಏನಿರ್ತೈತಿ $300 ಜಾಸ್ತಿ ಅಥವಾ ಕಡಿಮೆ ಒಳಗಡೆ ನಿಮ್ಗೆ ಈ ಒಂದು ರೇಡಿಯೋ ಸಿಗೋ ಚಾನ್ಸಸ್ ಇರ್ತೈತಿ. ಆ್ಯಂಡ್ ಅಮೆಝಾನ್ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ. ನಿಮ್ಗೆ ಬೇಕಂದ್ರೆ ಹೋಗಿ ನೀವು ಇದೇ ಎಕ್ಸಾಕ್ಟ್ ಸೇಮ್ ಪ್ರಾಡಕ್ಟನ್ನು ಪರ್ಚೇಸ್ ಕೂಡ ಮಾಡಬಹುದು. ಫೈನಲಿ ಇಷ್ಟೆಲ್ಲ ಇನ್ಫಾರ್ಮೇಷನ್ ಜೊತೆಗೆ ಇವತ್ತಿನ ನಮ್ಮ ಈ ಒಂದು ವಿಡಿಯೋ ನಾವು ಇಲ್ಲಿಗೆ ಮುಗಿಸೋಣಂತ. ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅಂತೇಳಿ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ಮರಿಲಾರ್ದಂಗೆ ತಿಳಿಸ್ರಿ. ಮತ್ತು ಅದ್ರ ಜೊತೆಗೆ ನಿಮ್ಮ ಒಂದು ರೇಡಿಯೋ ಈಗ ಸದ್ಯಕ್ಕೆ ನೀವು ಯಾವ ಒಂದು ರೇಡಿಯೋನ ಬಳಸಾಕತ್ತೀರಿ ಅದನ್ನು ಕೂಡ ನೀವು ನಮ್ಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ಮರಿಲಾರ್ದಂಗೆ ತಿಳಿಸ್ರಿ. ಹಂಗೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇನ್ಫಾರ್ಮೇಟಿವ್ ಅನ್ಸಿತ್ತು ಅಂತಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ. ಮತ್ತು ಅದ್ರ ಜೊತೆಗೆ ಇನ್ ಕೇಸ್ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಒಳಗಡೆ ಆಗಿರ್ಬೋದು ಅಥವಾ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಒಳಗಡೆ ಯಾರಾದರೂ ರೇಡಿಯೋ ಲವರ್ಸ್ಗಳಿದ್ದಾರೆ ಅಂತಂದ್ರೆ ಈ ವಿಡಿಯೋನ ತಪ್ಪದೆ ಅವ್ರ ಜೊತೆ ಶೇರ್ ಕೂಡ ಮಾಡೋದನ್ನ ಮರಿಬೇಡ್ರಿ. ಇಷ್ಟೆಲ್ಲ ಇನ್ಫಾರ್ಮೇಷನ್ ಜೊತೆಗೆ ಈ ಒಂದು ವಿಡಿಯೋ ನಾವು ಇಲ್ಲಿಗೆ ಮುಗಿಸೋಣಂತ. ಮತ್ತು ಆದಷ್ಟು ಬೇಗ ನಾನು ನಿಮ್ಗೊಂದು ಮುಂದಿನ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಒಳಗಡೆ ನಾನು ನಿಮ್ಗೆ ಸಿಗ್ತೇನಂತ. ನಮಸ್ಕಾರ.